ಮಂಡ್ಯದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಿರಿ ಪ್ರಕಾಶನ ಮಂಡ್ಯ ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾ ಕೆ ಚಂದ್ರಶೇಖರ್ ರಚಿತ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಹಾಗೂ ಲೋಕಸಭಾ ಸದಸ್ಯರಾದ ಡಾ ಸಿಎನ್ ಮಂಜುನಾಥ್ ರವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ವಹಿಸಿದ್ದರು. ಲೋಕಸಭಾ ಸದಸ್ಯರು ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆ ನಿವೃತ್ತ ನಿರ್ದೇಶಕರಾದ ಡಾ ಸಿಎನ್ ಮಂಜುನಾಥ್ ರವರು ಪುಸ್ತಕ ಬಿಡುಗಡೆಗೊಳಿಸಿ ಅಭಿನಂದನೆ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಎಸ್ವಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ, ಸಾಹಿತಿಗಳಾದ ಡಾ ಎಚ್.ಎಸ್. ಮುದ್ದೇಗೌಡ, ವಿಮ್ಸ್ ನಿವೃತ್ತ ಅಧೀಕ್ಷಕರಾದ ಡಾ ಎನ್. ರಾಮಲಿಂಗೇಗೌಡ, ಕಿಮ್ಸ್ ಪ್ರಾಂಶುಪಾಲರಾದ ಡಾ ಬಿ.ಸಿ. ಭಗವಾನ್, ಮಿಮ್ಸ್ ನಿರ್ದೇಶಕರಾದ ಡಾ ನರಸಿಂಹಸ್ವಾಮಿ, ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರಾದ ಡಾ ಆದರ್ಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 80% ಹಳ್ಳಿಗಳಲ್ಲಿ ವಾಸವಾಗಿದ್ದ ಜನ, 20% ಮಾತ್ರ ನಗರ ಪ್ರದೇಶಗಳಲ್ಲಿದ್ದು. ಇವತ್ತೆಲ್ಲಿದ್ದೇವೆ? ಇವತ್ತು 40% ಪಟ್ಟಣಗಳಲ್ಲಿದ್ದಾರೆ, 60% ಹಳ್ಳಿಗಳಲ್ಲಿದ್ದಾರೆ. ಸುಮಾರು ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿ ನಗರ ಪ್ರದೇಶದಿಂದ ನಗರ ಪ್ರದೇಶಕ್ಕೆ, ಹಳ್ಳಿಗಳಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಹಲವಾರು ಏರುಪೇರನ್ನ ನಾವು ನೋಡ್ತೇವೆ. ಏನಾಗಿದೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ, ಏನಾದರೂ ಒಂದು 30,000 40,000 ರೂಪಾಯಿ ಅಷ್ಟು ಬರತಕ್ಕಂಥ ಸಂಬಳ ಬರತಕ್ಕಂಥ ಕೆಲಸ ಸಿಕ್ಕಿದ್ರೆ ಸಂತೋಷ, ದೊಡ್ಡ ದೊಡ್ಡ ನಗರಗಳಿಗೆ ಬರ್ಬೋದು. ಏನಾಗಿದೆ, 8,000 ರೂಪಾಯಿಗೆ 10,000 ರೂಪಾಯಿಗೆ ಹಳ್ಳಿಗಳಿಂದ ಬಂದು ಅವರ ಕಷ್ಟಗಳನ್ನು ನಾವು ನೋಡೋಕ್ಕಾಗೋದಿಲ್ಲ. ಇಲ್ಲಿ ಅವ್ರಿಗೆ 5 ಎಕರೆ ಹೊಲ ಇರುತ್ತೆ, ಗದ್ದೆ ಇರುತ್ತೆ. ಇಲ್ಲಿ ಇದ್ರೆ ನಿಜವಾಗ್ಲೂ ಸ್ವಾವಲಂಬಿನ ಜೀವನ ಮಾಡ್ಬೋದು. ಆಯಿತು, ಈಗೊಂದು ಶುರುವಾಗಿದೆ. ಇಲ್ಲ ನಾವು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗೋದಿಲ್ಲ, ಅದಕ್ಕೆ ಇಲ್ಲ. ಅಟ್ಲೀಸ್ಟು ನೀವು ಇಲ್ಲೇ ಇದ್ದರೆ ಆರೋಗ್ಯವಾಗಿರ್ತೀರ, ಇಲ್ಲೇ ಇದ್ದರೆ ನೀವು ಕೆಲಸ ಮಾಡ್ತೀರಾ. ನಾನು ಹೇಳೋದು, ಯಾಕೆಂದರೆ ಎಷ್ಟು ಜನ ಅವರು ವಯಸ್ಸು 30 ವರ್ಷ ಆಗಿರುತ್ತೆ, ಕಾಯಿಲೆ, ಅಥವಾ ನಾನು ಎಷ್ಟು ಸಾವಿರಾರು ಹೆಣ್ಮಕ್ಳು ನೋಡಿದ್ದೇನೆ, 25 ವರ್ಷ 30 ವರ್ಷದ ಹೆಣ್ಮಕ್ಳು. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.